ಚೆಲುವಾ, ನನ್ನನ್ನೇ ಬಿಟ್ಟು ಹೊರಟೋದ್ಯಾ? ನೀನು ಎಲ್ಲಿದ್ರೂ ಸರಿ, ನಾನ್ ನಿನ್ ಬಿಡೋಲ್ಲ. ಸರ್, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇನ್ಸ್ಪೆಕ್ಟರ್ ಇಲ್ವಾ? ಯಾಕೆ ನಾನಿಲ್ಲಿಲ್ವಾ? ಏನ್ ವಿಷಯ ಅಂತ ಹೇಳ್ರಿ. ಅದು ಬ್ಯಾಂಕಿಂದ ಹಣ ತಗೊಂಡು ರಸ್ತೆಯಲ್ಲಿ ಬರ್ತಾ ಇದ್ವು. ಮೋಟರ್ ಬೈಕಲ್ ಒಬ್ಬ ಬಂದು ನಿಮ್ ಹಣ ಹೊಡ್ಕೊಂಡು ಹೊರಟೋದ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಆ ಕೇಸ್ ಹಿಡಿದಿದ್ ನಾನೇ. ಹಿಡಿದ್ಬಿಟ್ರ? ಅವ್ರೆಲ್ಲಿ ಹಿಡಿದ್ರು? ಹಿಡಿದಿದ್ದು ನಾನು. ಸರ್, ಆ ಕಳ್ಳನ್ನ ಹಿಡಿದು ಲಾಕ್ ಅಪ್ ತಳ್ಳಿ ಅವನ ಹತ್ರ ಇದ್ದಿದ್ ಬ್ಯಾಗ್ ನ ಕಿತ್ತಿಟ್ಟಿದ್ದೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ನಾರಾಯಣಪ್ಪ ಅಂತ. ಎಲ್ರು ನನ್ನ ನೊಣದ್ ಬಿಸೆ ನಾರಾಯಣಪ್ಪ ಅಂತ ಕರೀತಾರೆ. ನೋಡಿದ್ರೆ ಗೊತ್ತಾಗುತ್ತೆ. ಸರ್, ನಾನು ಈ ಕೇಸನ್ನ ಕಷ್ಟಪಟ್ಟು ಹಿಡಿದಿದ್ದೀನಿ ಅಂತ ದೊಡ್ಡ ಸಾಹೇಬ್ರ ಹತ್ರ ನನ್ನ ಬಗ್ಗೆ ಸ್ವಲ್ಪ ತಾವು ಹ್ಯಾಂಡ್ ಹೊಡಿಬೇಕು ಸರ್. ಅಯ್ಯೋ ಸರ್, ಈ ಕಾಡೆಮ್ಮೆ ಇದು ಏನ್ ಮಾಡುತ್ತೆ ಸರ್? ನಾನೇ ತುಂಬಾ ಕಷ್ಟಪಟ್ಟು ಹಿಡಿದಿದ್ದು. ದಯವಿಟ್ಟು ಸಾಹೇಬ್ರ ಹತ್ರ ನನ್ನ ಹೆಸರಿಗೆ ಹ್ಯಾಂಡ್ ಹೊಡೆದ್ಬಿಡಿ ಸರ್. ಶಟ್ ಅಪ್. ಬೆವರು ಸುರಿಸಿದ್ದು ನಾನು, ಪ್ರಮೋಷನ್ ನಿನಗ? ಕಳ್ಳನ ಮೈಯಲ್ಲಿ ಬರೋದು ಸುಳ್ಳು ಬೆವರು. ಸರ್, ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಾನೇ ಖುದ್ ಕೈದಿ ಬಾಯಲ್ಲಿ ಹೇಳಿಸ್ತೀನಿ. ಕಮಾನ್ ಸರ್, ಕೇಳ್ರಿ ಸರ್. ಬನ್ನಿ ಸರ್. ಇವನೇ ಯಾವಾಗ ಇವಳಾದ್ಲು? ಬಾವಾ, ನೀನಾ? ಡ್ಯಾಡಿ? ಹೌದು ಡ್ಯಾಡಿ. ಚೋರಿನ್ ಮದ್ವೆ ಆಗ್ತೀನಿ ಅಂತ ಜಾತಕದಲ್ಲಿ ಇತ್ತಲ್ಲ, ಅವನೇ ಹುಡ್ಕೊಂಡು ಇಲ್ಲಿಗೆ ಬಂದೆ. ಅಯ್ಯೋ, ನಿಂದು ಒಳ್ಳೆ ತರಲಾಯ್ತು ಕಣಮ್ಮ. ಚೋರ ಅಂದ್ರೆ ಕೃಷ್ಣ ಕಣಮ್ಮ. ಜೈಲಿನಲ್ಲಿ ಹುಟ್ಟಿದವನು, ಜೈಲಿನಲ್ಲಿ ಇರೋನಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ. ನನಗಂತೂ ಒಬ್ಬ ಸಿಕ್ಬಿಟ್ಟಪ್ಪ. ಅಯ್ಯೋ, ಕರ್ಮ ಕರ್ಮ ಕರ್ಮ. ಏನೋ ಮೈದಾ ಒಂದ್ ಐಡಿಯಾ. ಈಗ ಒಂದ್ ಐಡಿಯಾ ಕೊಟ್ಟೆ, ಅದು ಮೈದಾ ಹಿಟ್ಟಾಗಿ ಕಳಿಸ್ಕೊಂಡು ಹೋಗ್ಬಿಟ್ಟಿದೆ. ಇನ್ನೊಂದ್ ಐಡಿಯಾ ತಗೊಂಡ್ಬಿಟ್ರೆ ಅದು ಹಳಸ್ಕೊಂಡು ಹೋಗ್ಬಿಡುತ್ತೆ. ನಡಿ ಮನೆಗೆ. ಬಡಿಯೋ ಮಾಮ ನೀನು. ಈ ಡಬಲ್ ಸ್ಟಾರ್ ಸಿಗ್ಬೇಕಾಗಿದ್ದ ಚಾನ್ಸ್ ಅಂತೂ ಮಿಸ್ ಆಗಿ ಮನೆಗೆ ಹೊಂಟೋಯ್ತು. ಈ ಸಿಂಗಲ್ ಸ್ಟಾರ್ ಸಿಗ್ಬೇಕಾಗಿದ್ದ ಪಿಟ್ ಪಾಕೆಟ್ಸ್ ಎಲ್ಲೋದ್ರು? ಬೀಗ ತೆಗೆದು ಒಳಗ್ ಬಂದವ್ರಿಗೆ ಹೊರಗಡೆ ಹೋಗೋದು ಗೊತ್ತಾಗೋದಿಲ್ವಾ? ಇದೇನಿದು ಚಿಲ್ಡ್ರನ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾರಂಗಿದೆ? ಎಲ್ರ ನಿಮ್ ಟೀಚರು? ಅವರಿಗೆ ಕೋಪ ಬಂದಿದೆ. ಯಾಕೆ? ಪಕ್ಕದ ಮನೆ ಪರಿಮಳಂಗೆ ಎಂಗೇಜ್ಮೆಂಟ್ ಅಂತೆ. ಪಕ್ಕದ ಮನೆ ಹುಡುಗಿಗೆ ಎಂಗೇಜ್ಮೆಂಟ್ ಆದ್ರೆ ಇವಳಿಗೆ ಯಾಕೆ ಕೋಪ ಬರ್ಬೇಕು? ಕಸ್ತೂರಿ, ಕಸ್ತೂರಿ. ಬೆಳಿಗ್ಗೆಯಿಂದ ಬೀದ್ ಬೀದಿ ಸುತ್ತಿ ಬೆವರು ಸುರಿಸಿ ಸಂಪಾದನೆ ಮಾಡ್ಕೊಂಡು ಅಣ್ಣಂದ್ರ ಬಂದಿದ್ದೀವಿ. ಬಿಸಿ ಬಿಸಿ ಕಾಫಿ ಬಿಸಿಯಾಗಿದೆ. ಯಾಕಮ್ಮ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಮತ್ತೆ ನೀವು ಪೋರಿಗಳ ತರ ಬೀದ್ ಬೀದಿ ಸುತ್ತಾ ಇರಿ. ನಾನು ಇಲ್ಲಿ ವಯಸ್ಸಿಗೆ ಬಂದ್ರು ಒಂಟಿಯಾಗಿ ಕೂತ್ಕೊಂಡು ನಿಮಗೆ ಹಿಟ್ಟು ಬೇಸಾಗ್ತಾ ಇರ್ತೀನಿ. ನಿಜವಾದ ಅಣ್ಣಂದ್ರು ಅಂದ್ರೆ ಯಾರು ಗೊತ್ತಾ? ಯಾರು? ಬೆಳಕ್ ತಂಗಿಗೆ ಒಂದೊಳ್ಳೆ ಜೋಡಿನ ಹುಡುಕಿ ಬೀದಿಲ್ ತಿರ್ಗೋವಾಗೆಲ್ಲ ಶಿಳ್ಳೆ ಹೊಡಿಯೋರ್ ಬಾಯಿಗೆ ಬೀಗ ಹಾಕೋರು. ಅಮ್ಮ ಕಸ್ತೂರಿ, ನಮಗ್ ಬೀಗ ತೆಗೆದ ಅಭ್ಯಾಸ ಹೊರತು ಬೀಗ ಹಾಕೋ ಅಭ್ಯಾಸ ಇಲ್ಲ. ಯೋ ಪಿಕೆ, ಇದು ಅಣ್ಣ ತಂಗಿ ಮೀಟಿಂಗು, ಮಧ್ಯ ನಿಂದೇನಯ್ಯ ಫಿಟ್ಟಿಂಗು. ಸುಮ್ನಿರ. ಅಣ್ಣಯ್ಯ, ಅರ್ಜೆಂಟ್ ಆಗಿ ಒಂದ್ ಜೋಡಿನ ಹುಡುಕ್ತಿಯೋ ಅಲ್ವೋ? ಹುಡುಕ್ತೀನಮ್ಮ, ನಿನಗೊಂದ್ ಸರಿಯಾದ ಜೋಡಿನ ಇವತ್ತೇ ಹುಡುಕ್ತೀನಿ. ತಗೋ ಪಿಕೆ. ನಡಿ. ಅರೆ ರಾಮ್ ರಾಮ್. ಅಯ್ಯೇ ಬಂದಾಯ್ತು, ಹೇಳಲ್ಲ ಮಾರ್ಬೇಡಿ. ನಿಮ್ದಕ್ಕೆ ಕ್ಯಾ ಬೇಕು? ನಮ್ದಕ್ಕೆ ದುಡ್ಡು ಬೇಕು. ಸುಮ್ಕೆ ದುಡ್ಡು ಕೊಡಕ್ಕೆ ಇದು ಬ್ಯಾಂಕು ಕ್ಯಾ? ನಿಮ್ದಕ್ಕೆ ಏನಾದ್ರೂ ಸಾಮಾನ್ಗೆ ಮಡಗಿದ್ರೆ ನಮ್ದಕ್ಕೆ ಕೊಡ್ತಾವ್. ನಮ್ಮ ಹತ್ರ ಸಾಮಾನು ಇದೆ ಕಣ ಮಾರ್ಬೇಡಿ. ಈ ಸಾಮಾನ್ಗೆ ಏನ್ ಕೊಡ್ತೇವೆ ಹೇಳಿ? ಈಗ ನಿನ್ನ ಪ್ರಾಣ ಕೊಡ್ತೀಯೋ ಇಲ್ಲ ನಿನ್ನ ಒಡವೆಗಳನ್ನೆಲ್ಲ ಇದ್ರಲ್ಲಿ ಗಂಟು ಕಟ್ಟಿಯೋ? ಅಲ್ಲ ಬಾಯ್, ಅಲ್ಲ ಬಾಯ್. ನಮ್ದು ಸಾಮಾನೆಲ್ಲ ಇವ್ರಿಗೂ ಕೊಡೋ ಪರಿಸ್ಥಿತಿ ಬಂತು ಬಾಲಾಜಿ. ಅಯ್ಯೋ ಹಾಕಲ್ಲ. ನಿನ್ ಸರಣ ತುಂಬಾ ಚೆನ್ನಾಗಿದೆಯಲ್ಲ ಮಾರ್ವಾಡಿ. ನನ್ ಮಗ ಒಂದ್ ಬೆರಳು ಬಿಟ್ಟಿಲ್ಲ ನೋಡು. ಕಟ್ಟೋ ಬೇಗನೆ. ಅಯ್ಯೋ ನಮ್ದು ಒಡವೆಗೆ ಹೋಯ್ತು. ಅಯ್ಯೋ ನಮ್ದಕ್ಕೆ ಅಂಗಡಿಗೆ ನುಗ್ಗಿ ನಮ್ದು ಸಾಮಾನು ಕಟ್ತೀರಾ? ನಮ್ದು ಸಾಮಾನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಕೊಚ್ಚಾಕ್ತೀನಿ. ಅಲ್ಲೋಡ್ರಿ, ಸೇಟು ಯಾರನ್ನ ಕೊಲೆ ಮಾಡ್ತಿದ್ದಾನೆ. ಲೋ ಸೇಟು ನನ್ ಮಗನೇ, ನಮ್ದಕ್ಕೆ ಶಾದಿ ಫಿಕ್ಸ್ ಆಗಿದೆ ಕಣೋ. ಆ ಹುಡುಗಿಗೆ ಕುಂಕುಮ ಇಡೋ ಬದಲು ಬಿಳಿಸಿರ ಕೋಡ್ಸಾಗ ಮಾಡಬೇಡ ಕಣೋ. ಮರ್ಯಾದೆಯಾಗಿ ನಮ್ದು ಬಂಗಾರ ನಮ್ಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನೀವಿಬ್ರು ಕಲ. ನೋಡ್ರಿ, ನಮ್ದುಗೆ ಬಂಗಾರ ಇವ್ರಿಗೆ ಯಾಕೆ ಕೊಡ್ಬೇಕು? ಆ ಸೇಟು ಮಹಾ ಸಭ್ಯ ತಂದ್ಕೊಟ್ಟಿದ್ವಲ್ಲಪ್ಪ, ಆದ್ರೆ ಅವನೇ ಮಹಾ ಕಳ್ಳ ಆಗ್ಬಿಟ್ಟಿದ್ದಾನೆ. ಲೋ ಸೇಟುಕ ಬಚ್ಚ, ನೀನ್ ಈಗ ಬೀದಿ ದೊರಡೆ ಮಾಡಿದ್ರೆ ನೀನ್ ಹೆಸರು ಕೆಟ್ಟೋಗುತ್ತೆ ಕಣೋ, ಬಿಸ್ನೆಸ್ ಡಲ್ ಆಗುತ್ತೆ ಕಣೋ. ನಮ್ದಕ್ಕೆ ಸುಮ್ಮನೆ ಬಿಟ್ಟು ಬಿಡು, ಚೋರ್ ಅನ್ನಿಸ್ಕೋಬೇಡವೋ. ನಮ್ದು ಚಿನ್ನ ಕೇಳಿದ್ರೆ ನಮಗೆ ಕಳ್ಳ ಅಂತೀರೇನೋ ಚೋರ್ಕ ಬಚ್ಚ. ಇಲ್ಲಿ ನೋಡಿ ಸ್ವಾಮಿ, ನಮ್ದು ಕೇಳಿ ಬಂಗಾರ ಇದೆ, ಇವಂದು ಕೇಳಿ ಚಾಕು ಇದೆ. ಯಾರ್ ಕಳ್ಳ ಯಾರ್ ಸುಳ್ಳ ಅಂತ ನೀವೇ ಹೇಳಿ.
ನಾನು ಹೇಳ್ತೀನಿ, ಪವಿತ್ರ ಭಾರತ ಮಾತೆಯ ಮಕ್ಕಳ ಹುಟ್ಟಿ ಅವಳ ಸೇವೆನೆ ಮಾಡದೆ ಅಮಾಯಕರನ್ನ ಲೂಟಿ ಮಾಡ್ತಿದ್ದೀರೇನೋ ಕೇಳಿಗಳ. ನಿಯತ್ತಿನಿಂದ ದುಡಿದು ಬೆವರು ಸುರಿಸಿ ಸಂಪಾದಿಸಿದನ್ನ ತಿನ್ನದೆ ಬಡವರ ಬಂಗಾರ ಕಿತ್ಕೊಂಡು ಹೋಗ್ತಿದ್ದೀರೇನೋ ರೌಡಿಗಳ. ಈ ಪಿಕ್ಚರ್ನ ಯಾವ್ದೋ ಸಿನಿಮಾದಲ್ಲಿ ನೋಡಿದೀನಲ್ಲ. ಲೋ ನನ್ನ ಮಗನೇ, ಸಿನಿಮಾದಲ್ಲಿ ಅಲ್ವೋ ಶ್ರೀಕೃಷ್ಣನ್ ಬರ್ತ್ ಪ್ಲೇಸ್ ಅಲ್ಲಿ. ಅಂದ್ರೆ ಸೆಂಟ್ರಲ್ ಜೈಲ್. ಹಾ. ಓ ಬ್ಲೇಡ್ ರಾಜ. ಅಯ್ಯೋ ನಿನ್ನ ಬ್ಲೇಡ್ ರಾಜ ಅಲ್ವೋ ಬ್ಲೇಡ್ ರಾಣಿ. ಆ ಚಿನ್ನ ಕೊಡಿಲಿ. ಇನ್ಸ್ಪೆಕ್ಟ್ರೆ, ಈ ಬಂಗಾರ ನಂದು. ಏಯ್, ನಿಮ್ ಬಾಯಿಗೆ ಒಂದಷ್ಟು ಬಂಗಾರ ಹಾಕ. ಮೊದಲು ಆ ಚಿನ್ನ ನಿಲ್ಕೊಡು. ಏನೇ ಈ ಗೆಟಪ್ ನಲ್ಲಿ ಬಂದು ನನ್ನೇ ಸೆಟಪ್ ಮಾಡಕ್ ನೋಡ್ತೀಯಾ? ನಿನ್ ಆಟ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ನಿನ್ ಶೇಪ್ ನಿಕಾಲ್ ಮಾಡ್ಬಿಡ್ತೀನಿ, ಹುಷಾರ್. ಅಯ್ಯೋ ಒರಿಜಿನಲ್ಲು. ಚೇಸ್. ಅಯ್ಯೋ ಚೇಸ್ ಅಲ್ಲ, ಚಾರ್ಜ್. ಅಯ್ಯೋ ಯಾವ್ದೋ ಒಂದ್ ಬೇಗ ಮಾಡು. ಅತ್ತೆ ನಡಿ ನಡಿ ನಡಿ. ಅಯ್ಯೋ ಇದು ನಾನು ಬರ್ತೀನಿ. ಇದೇನಿದು? ಪೊಲೀಸ್ಗೆ ನೋಡಿ ಪೊಲೀಸೇ ಓಡ್ತಾ ಇದಾರಲ್ಲ. ಒರಿಜಿನಲ್ ಪೊಲೀಸ್ಗೂ ಡೂಪ್ಲಿಕೇಟ್ ಪೊಲೀಸ್ಗೂ ವ್ಯತ್ಯಾಸ ಗೊತ್ತಿಲ್ವೇನೋ? ಕಮಾನ್ ಚೇಸ್ ಮೀ. ಅಯ್ಯೋ ಚೇಸ್ ಮೀ ಅಲ್ಲ, ಫಾಲೋ ಮೀ. ಅಯ್ಯೋ ನಿನ್ ತಲೆ, ನನ್ನಿಂದ ಬಾರೆ. ಓಕೆ. Hello, Idea Bandari here. Who is there? I am Pratap, calling from America. ಒಂದ್ ನಿಮಿಷ ಭಾವಾ, ಅಮೆರಿಕಾದಿಂದ ಫೋನು. ಡ್ಯಾಡಿ, ಕಾಲ್ ಫ್ರಮ್ ಅಮೆರಿಕಾ. ರೀ, ಅಮೆರಿಕಾದಿಂದ ಫೋನ್ ಅಂತೆ. ಬಂದೆ 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 ಬಂದೆ. ಹಲೋ. ಓ ಪ್ರತಾಪ್, ಏನಯ್ಯ ಚೆನ್ನಾಗಿದ್ಯಾ? ಹಾ, ನಾನು ಕಳಿಸಿದ ಮಿಡಿ ಮಾವಿನಕಾಯಿ ತಲುಪ್ತಾ? ಹಾ ಮುಟ್ತು, ತಿಂದ್ವಿ, ಬಹಳ ಚೆನ್ನಾಗಿತ್ತು. ಅಂದಾಗೆ ನನ್ನ ಮಗ ನಾಳೆ ಫಸ್ಟ್ ಫ್ಲೈಟ್ಗೆ ಇಂಡಿಯಾ ಬರ್ತಾ ಇದ್ದಾನೆ. ಏನ್ ಮಿಡಿ ಮಾವಿನಕಾಯಿಗ? ಅದಕ್ಕೆ ಯಾಕೆ ಅವನ್ನ ಅಲ್ಲಿಂದ ಇಲ್ಲಿವರೆಗೂ ಕಳಿಸ್ತೀಯ ಕಣಯ್ಯ? ತುಂಬಾ ಕಾಸ್ಟ್ಲಿ ಆಗುತ್ತೆ. ನಾನೇ ಒಂದ್ 4 ಬಾಟಲ್ನ ಇಲ್ಲಿಂದ ಅಲ್ಲಿ ಕಳಿಸ್ತೀನಿ ಬಿಡು. ಅವನು ಬರ್ತಿರೋದು ನೀನ್ ಮಾವಿನಕಾಯಿ ಪ್ರೋಗ್ರಾಮ್ಗಲ್ಲ, ಮ್ಯೂಸಿಕಲ್ ಪ್ರೋಗ್ರಾಮ್ಗೆ. ಹೌದಾ? ಹಾಗಾದ್ರೆ ಅವನಿಗೆ ನಮ್ಮನೇಲೆ ಬೋರ್ಡಿಂಗ್ ಲಾಡ್ಜಿಂಗ್ ವ್ಯವಸ್ಥೆ ಮಾಡಿಸ್ಬಿಡ್ತೀನಿ ಬಿಡು. ಥ್ಯಾಂಕ್ ಯು ವೆರಿ ಮಚ್. ಒನ್ ಮೋರ್ ಸ್ಮಾಲ್ ಹೆಲ್ಪ್. ನನ್ನ ಮಗ ಮೆಚ್ಚ ಅಂತ ಒಂದು ಒಳ್ಳೆ ಹುಡುಗಿನ ನೀನ್ ಹುಡ್ಕೊಡ್ಬೇಕು. ಅದಕ್ಕೆ ಯಾಕೆ ಹುಡುಕ್ಬೇಕು? ನನ್ನ ಮಗಳೇ ರೆಡಿ ಆಗಿದ್ದಾಳೆ. ನೋಡ್ದವ್ರ ತಲೆ ಗಿರ್ ಅಂತ ತಿರುಗೋಗ್ಬಿಡುತ್ತೆ. ಅಷ್ಟು ಕೆಟ್ಟದಾಗಿದ್ದಾಳ? ಆಗಲ್ಲ ಕಣಯ್ಯ, ತುಂಬಾ ಚೆನ್ನಾಗಿದ್ದಾಳೆ ಅಂದೆ. ಓಕೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಹುಡುಗನಿಗೆ ಸ್ವಲ್ಪ ಸಂಕೋಚದ ಸ್ವಭಾವ. ಹುಡುಗಿರ್ ಕಂಡ್ರೆ ಹೆದರಿಕೆ, ಸ್ವಲ್ಪ ದೂರನೇ ಇರ್ತಾನೆ. ನನ್ನ ಮಗಳ ಕಿಲಾಡಿ ಕಣಯ್ಯ, ಅವನ್ನ ಒಪ್ಪು ಹಾಗೆ ಮಾಡ್ತಾಳೆ. ಇನ್ನೊಂದು ವಿಷಯ, ನನ್ನ ಮಗ ಅಮೆರಿಕಲ್ಲಿ ಬೆಳೆದ್ರು ಅವನಿಗೆ ಇಂಡಿಯನ್ ಕಲ್ಚರ್ ಅಂದ್ರೆ ತುಂಬಾನೇ ಗೌರವ. ಹಾಗಾದ್ರೆ ಇನ್ನು ಈಸಿ ಕಣೋ. ನನ್ನ ಮಗಳು ಅಂದ್ರೆ ಯಾರು ಅಂತ ತಿಳ್ಕೊಂಡಿದೀಯಾ? ಗಣೇಶನ ಅಮ್ಮ, ಐ ಮೀನ್ ಗೌರಮ್ಮ. ನೀನ್ ಅದೆಲ್ಲ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಓಕೆ, ಬಾಯ್. ಮೋಹ, ರೆಡಿ ನೀನೆ? ಹಾ ರೆಡಿ ಮಾ. ಅಯ್ಯ ಏನೇ ಇದು ನಿನ್ ವೇಷ? ಯಾಕಮ್ಮ? ಲಕ್ಷಣವಾಗಿ ಸೀರೆ ಉಟ್ಕೊಂಡಿದೀನಿ. ನೀನ್ ಬೇಡ ಅಂದ್ರೆ ಕಿತ್ತೂರು ಚೆನ್ನಮ್ಮನ ಹಾಗೆ ಕಚ್ಚೆ ಉಟ್ಕೋತೀನಿ. ಅಯ್ಯೋ, ಅದೃಷ್ಟ ಬಂದು ತಾನಾಗೆ ಬಾಗಿಲು ತಟ್ಟಿರೋವಾಗ ಭಿಕ್ಷದವ್ರಿಗೆ ಹೇಳ್ದಾಗೆ ಮುಂದಕ್ಕೆ ಹೋಗು ಅಂತ ಹೇಳ್ತಾ ಇದೆಯಲ್ಲೇ. ನಾವಿವಾಗ ಮೀಟ್ ಮಾಡಕ್ ಹೋಗ್ತಿರೋದು ಮೈ ತುಂಬಾ ಸೂಟು, ಬ್ಯಾಗ್ ತುಂಬಾ ನೋಟಿರೋ ಅಮೆರಿಕ ಹುಡುಗನ ಕಣೆ. ಅದಕ್ಕೂ ನನ್ ಡ್ರೆಸ್ಗೂ ಏನ್ ಸಂಬಂಧನಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಇಂಥ ಮರ್ಕರಿ ಲೈಟ್ ಅಂತೋಳು ಹೊಟ್ಟೆಲಿ ಎಂತ ಟ್ಯೂಬ್ ಲೈಟ್ ಹುಟ್ಬಿಟ್ಟಿಯೇ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಅವನು ಅಲ್ಲಿಂದ ಇಲ್ಲಿ ಕರೆಸ್ತಿರೋದು ಯಾಕೆ ಹೇಳು? ಮ್ಯೂಸಿಕ್ ಪ್ರೋಗ್ರಾಮ್ಗೆ. ಅಷ್ಟೇ ಅಲ್ವೇ ನನ್ನ ಮುದ್ದಿನ ಮಗಳೇ. ನಿಮ್ಮಿಬ್ಬರನ್ನು ಮೀಟ್ ಮಾಡಿಸಿ ಪರಿಚಯ ಬೆಳೆಸಿ ನಿನ್ ಕುತ್ತಿಗೆಗೆ ಅವನ ಕೈಯಿಂದ ತಾಳಿ ಕಟ್ಸಿ ಸ್ವಿಕ್ ಅಂದ್ರೆ ಎಕ್ಸ್ಪೋರ್ಟ್, ನಿನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಕಣೆ. ಹೋಗೋಗ್, ಈ ಸೀರೆ ಬದಲಾಯಿಸು. ಮೊದಲವನ್ನ ಸ್ವಿಕ್ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋ, ಆಮೇಲೆ ನಾನು ನನ್ ವೇಷನ್ ಬದಲಾಯಿಸ್ತೀನಿ.